ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಕೊರಲ್ ಡ್ರಾ ನಲ್ಲಿ ಅಡ್ಜಸ್ಟ್ ಆಪ್ಷನ್ ಗಳನ್ನ ನಾವಿಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಯಾವುದೇ ಒಂದು ಇಮೇಜ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದಾಗ ಕಲರ್ ವೇರಿಯೇಷನ್ಸ್ ಅನ್ನ ನಾವಿಲ್ಲಿ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕು ಅಂತ ಇವತ್ತು ನೋಡೋಣ. ಮೊದಲು ನಾವಿಲ್ಲಿ ಒಂದು ಇಮೇಜ್ ಅನ್ನ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಫೈಲ್ ಮೆನುನಲ್ಲಿ ಇರುವಂತಹ ಇಂಪೋರ್ಟ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು, ಅಥವಾ ಶಾರ್ಟ್ ಕಟ್ ಕೀ ನಾವಿಲ್ಲಿ ಕಂಟ್ರೋಲ್ I ಫಾರ್ ಇಂಪೋರ್ಟ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಯಾವ ಇಮೇಜ್ ಬೇಕು ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಇಮೇಜ್, ಇಂಪೋರ್ಟ್, ಡ್ರ್ಯಾಗ್ ನಾವಿಲ್ಲಿ ಮಾಡಬೇಕಾಗತ್ತೆ. ಇಮೇಜ್ ಇಲ್ಲಿ ಬಂದಿದೆ, ನೀವು ಇಲ್ಲಿ ನೋಡಬಹುದು. ಈ ಇಮೇಜ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಎಫೆಕ್ಟ್ಸ್ ಮೆನು ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್, ಆಟೋ ಅಡ್ಜಸ್ಟ್ ಆಪ್ಷನ್. ಇಮೇಜ್ ಕಲರ್ ಇಲ್ಲಿ ಚೇಂಜ್ ಆಗಿದೆ, ನೀವು ನೋಡಬಹುದು. ಆಟೋ ಅಡ್ಜಸ್ಟ್ ಆಪ್ಷನ್ ನಾವಿಲ್ಲಿ ಅನ್ಚೆಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಾವು ಚೇಂಜಸ್ ಅನ್ನ ಮಾಡ್ಕೋಬಹುದು, ಅಥವಾ ಸಮ್ ರೆಡಿಮೇಡ್ ಕಲರ್ಸ್ ಸಹ ನಾವಿಲ್ಲಿಂದ ಚೂಸ್ ಮಾಡ್ಕೋಬಹುದು. ಸಾಫ್ಟ್ ಬ್ಲೂ, ಸಾಫ್ಟ್ ಗ್ರೀನ್, ಸಾಫ್ಟ್ ರೆಡ್, ಈ ರೀತಿಯಾಗಿ ಇಲ್ಲಿ ಇರುವಂತಹ ಯಾವುದೇ ಕಲರ್ಸ್ ಅನ್ನ ಸಹ ನಾವಿಲ್ಲಿಂದ ತಗೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಕಲರ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಎಫೆಕ್ಟ್ ಮೆನುನಲ್ಲಿ ಅಡ್ಜಸ್ಟ್ ಅಲ್ಲಿ ಲೆವೆಲ್ಸ್. ಲೆವೆಲ್ಸ್ ಅಂದಾಗ ಕಲರ್ಸ್ ವೇರಿಯೇಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಕಲರ್ ನಾವಿಲ್ಲಿ ಇನ್ಕ್ರೀಸ್ ಮಾಡಬೇಕು ಅಥವಾ ಯಾವ ಕಲರ್ ಅನ್ನ ನಾವಿಲ್ಲಿ ಡಿಕ್ರೀಸ್ ಮಾಡಬೇಕು. ಈ ಇಮೇಜ್ ಅಲ್ಲಿ ಇರುವಂತಹ ಕಲರ್ಸ್ ಅನ್ನ ನಾವಿಲ್ಲಿ ಬ್ರೈಟ್ ಅಥವಾ ಡಲ್ ನಾವಿಲ್ಲಿ ಮಾಡಬಹುದು. ಲೆವೆಲ್ಸ್ RGB, ರೆಡ್, ಗ್ರೀನ್, ಬ್ಲೂ, ಯಾವ ಕಲರ್ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ರೆಡ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ಮೂವ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕಲರ್ಸ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಕಲರ್ಸ್ ಅನ್ನ ಚೇಂಜ್ ಮಾಡಬಹುದು. ಅದೇ ರೀತಿಯಾಗಿ ಗ್ರೀನ್ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಲರ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಯಾವುದೇ ಒಂದು ಇಮೇಜ್ ಅಲ್ಲಿ ಇರುವಂತಹ ಇಮೇಜ್ ಕಲರ್ ಅಥವಾ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ನಾವಿಲ್ಲಿ ಬ್ರೈಟ್ ಅಥವಾ ಡಲ್ ಸಹ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಈಕ್ವಲೈಸ್ ಆಪ್ಷನ್. ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಕಲರ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಇಲ್ಲಿಂದ ಸಹ ಕಲರ್ಸ್ ಪಾಯಿಂಟ್ ನಾವಿಲ್ಲಿ ವೇರಿಯೇಷನ್ಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸ್ಯಾಂಪಲ್ ಅಂಡ್ ಟಾರ್ಗೆಟ್ ಆಪ್ಷನ್. ರೆಡ್ ಕಲರ್ ನಾವಿಲ್ಲಿ ತಗೊಳ್ಳೋಣ. ಶಾಡೋ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಕಲರ್ಸ್ ನಾವಿಲ್ಲಿ ಚೇಂಜ್ ಮಾಡೋಣ. ನೀವಿಲ್ಲಿ ನೋಡಬಹುದು ಲೈಟ್ ಆಗಿ ಕಲರ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ. ಅದೇ ರೀತಿಯಾಗಿ ಕಲರ್ಸ್ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಪಿಕ್ಚರ್ ಅಲ್ಲಿ ಯಾವ ರೀತಿಯಾಗಿ ಕಲರ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಅಡ್ಜಸ್ಟ್ ಮೆನುನಲ್ಲಿ ಟೋನ್ ಕರ್ವ್ ಆಪ್ಷನ್. ಇಲ್ಲಿಂದ ನಾವು ಕಲರ್ಸ್ ಅನ್ನ ವೇರಿಯೇಷನ್ಸ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಕಲರ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಾವು ಕಲರ್ಸ್ ಅನ್ನ ಚೇಂಜ್ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಲೈಟ್ ಆಪ್ಷನ್. ಲೈಟಿಂಗ್ ಎಫೆಕ್ಟ್ ಅಂದಾಗ ಬ್ರೈಟ್ನೆಸ್, ಕಾಂಟ್ರಾಸ್ಟ್, ಇಂಟೆನ್ಸಿಟಿ, ಹೈಲೈಟ್, ಕಲರ್ಸ್, ಶಾಡೋ ಇವುಗಳನ್ನ ನಾವಿಲ್ಲಿ ವೇರಿಯೇಷನ್ಸ್ ಅನ್ನ ಮಾಡೋದು. ನೀವಿಲ್ಲಿ ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾಗಿ ಕಲರ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಕಾಂಟ್ರಾಸ್ಟ್, ಇಂಟೆನ್ಸಿಟಿ, ಹೈಲೈಟ್, ಶಾಡೋ, ಈ ರೀತಿಯಾಗಿ ನಾವು ಇಮೇಜ್ ಕಲರ್ಸ್ ಅನ್ನ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಕಲರ್ ಬ್ಯಾಲೆನ್ಸ್ ಆಪ್ಷನ್. ಕಲರ್ ಬ್ಯಾಲೆನ್ಸ್ ಅಂದಾಗ ಈ ಇಮೇಜ್ ಅಲ್ಲಿ ಇರುವಂತಹ ಕಲರ್ ಗಳನ್ನ ನಾವಿಲ್ಲಿ ಬ್ಯಾಲೆನ್ಸ್ ಮಾಡುವಂತದ್ದು. ಕಲರ್ ಯಾವುದೇ ಕಲರ್ ಅನ್ನ ನಾವಿಲ್ಲಿ ಡಾರ್ಕ್ ಮಾಡಬೇಕು ಅಥವಾ ಲೈಟ್ ಮಾಡಬೇಕು ಅಂದಾಗ ಈ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ರೀತಿಯಾಗಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಮೆಜೆಂಟಾ ಗ್ರೀನ್, ಯೆಲ್ಲೋ ಬ್ಲೂ, ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಕಲರ್ಸ್ ಇಲ್ಲಿ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ನಾವು ಯಾವುದೇ ಇಮೇಜ್ ಕಲರ್ ಗಳನ್ನ ವೇರಿಯೇಷನ್ಸ್ ಮಾಡಬಹುದು. ಯಾವುದೇ ಕಲರ್ ಬ್ರೈಟ್ನೆಸ್ ಅನ್ನ ನಾವಿಲ್ಲಿ ಹೆಚ್ಚಿಗೆ ಮಾಡಬೇಕು ಅಥವಾ ಬ್ರೈಟ್ನೆಸ್ ಅನ್ನ ಕಡಿಮೆ ಮಾಡಬೇಕು ಅಂದಾಗ ನಾವು ಈ ಆಪ್ಷನ್ ಗಳನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಗಾಮಾ ಆಪ್ಷನ್. ಇಲ್ಲಿ ಸಹ ಕಲರ್ಸ್ ವೇರಿಯೇಷನ್ಸ್ ನೀವಿಲ್ಲಿ ನೋಡಬಹುದು.
ಅಡ್ಜಸ್ಟ್ ಮೆನುನಲ್ಲಿ ಕಲರ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡಬೇಕು ಅಥವಾ ಬ್ಯಾಲೆನ್ಸ್ ಮಾಡಬೇಕು, ಯಾವುದೇ ಒಂದು ಇಮೇಜ್ ಅಲ್ಲಿ ಇರುವಂತಹ ಕಲರ್ಸ್ ಅನ್ನ ನಾವಿಲ್ಲಿ ಹೆಚ್ಚಿಗೆ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅಂದಾಗ ಎಫೆಕ್ಟ್ ಮೆನುನಲ್ಲಿ ಇರುವಂತಹ ಅಡ್ಜಸ್ಟ್ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ವೈಟ್ ಕಲರ್ ಬ್ಯಾಲೆನ್ಸ್ ಅಂದಾಗ ಇಮೇಜ್ ಅಲ್ಲಿ ಇರುವಂತಹ ವೈಟ್ ಕಲರ್ಸ್ ಅನ್ನ ನಾವಿಲ್ಲಿ ಬ್ಯಾಲೆನ್ಸ್ ಮಾಡುವಂತದ್ದು. ನೀವಿಲ್ಲಿ ನೋಡಬಹುದು ಇಮೇಜ್ ಅಲ್ಲಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಯು ಸ್ಯಾಚುರೇಷನ್. ಇಲ್ಲಿಂದ ಸಹ ನಾವು ಯಾವುದೇ ಕಲರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಮೇಜ್ ಅಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಬ್ಲಾಕ್ ಅಂಡ್ ವೈಟ್ ಆಪ್ಷನ್. ಇಲ್ಲಿ ನೀವು ನೋಡಬಹುದು ಯಾವುದೇ ಒಂದು ಕಲರ್ ಇರುವಂತಹ ಇಮೇಜ್ ಅನ್ನ ನಾವಿಲ್ಲಿ ಬ್ಲಾಕ್ ಅಂಡ್ ವೈಟ್ ಇಮೇಜ್ ಆಗಿ ಕನ್ವರ್ಟ್ ಮಾಡಬೇಕು ಅಂದಾಗ ಈ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಬ್ಲಾಕ್ ಅಂಡ್ ವೈಟ್ ಅಲ್ಲೂ ಸಹ ಬ್ಲಾಕ್ ಮತ್ತೆ ವೈಟ್ ಕಲರ್ ಅನ್ನ ನಾವಿಲ್ಲಿ ವೇರಿಯೇಷನ್ಸ್ ಮಾಡಬೇಕು ಅಂದಾಗ ಇಲ್ಲಿಂದ ನಾವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಲರ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಾವು ಕಲರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ವೈಬ್ರೆನ್ಸ್ ಆಪ್ಷನ್. ಕಲರ್ ಇಲ್ಲಿ ಲೈಟ್ ಆಗಿ ಚೇಂಜ್ ಆಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಲರ್ ಇಲ್ಲಿ ಚೇಂಜ್ ಆಗಿದೆ ಅಂತ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಅಡ್ಜಸ್ಟ್ ಮೆನುನಲ್ಲಿ ಸೆಲೆಕ್ಟಿವ್ ಕಲರ್ ಆಪ್ಷನ್. ಯಾವ ಕಲರ್ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮೆಜೆಂಟಾ, ಯೆಲ್ಲೋ ಕಲರ್, ಬ್ಲಾಕ್ ಕಲರ್. ನೀವಿಲ್ಲಿ ನೋಡಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ರೀತಿಯಾಗಿ ಕಲರ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ರೀಪ್ಲೇಸ್ ಕಲರ್ಸ್. ಇಲ್ಲಿ ಕಲರ್ ಅನ್ನ ರೀಪ್ಲೇಸ್ ಮಾಡುವಂತದ್ದು. ಕಲರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಇಮೇಜ್ ಕಲರ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ನೀವಿಲ್ಲಿ ನೋಡಬಹುದು ಕಲರ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಅದೇ ರೀತಿಯಾಗಿ ಸ್ಮೂತ್ನೆಸ್, ಹ್ಯೂ ಸ್ಯಾಚುರೇಷನ್ ಸಹ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಲೈಟ್ನೆಸ್ ಹೆಚ್ಚಿಗೆ ಅಥವಾ ಕಡಿಮೆ ನಾವಿಲ್ಲಿಂದ ಮಾಡ್ಕೋಬೇಕು. ನೀವಿಲ್ಲಿ ನೋಡಬಹುದು ಇಮೇಜ್ ಇಲ್ಲಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಡಿಸ್ಯಾಚುರೇಟ್ ಆಪ್ಷನ್. ನಾವಿಲ್ಲಿ ಕ್ಲಿಕ್ ಮಾಡೋಣ. ಇಮೇಜ್ ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಇಮೇಜ್ ಆಗಿ ಕನ್ವರ್ಟ್ ಆಗಿದೆ. ನೀವಿಲ್ಲಿ ನೋಡಬಹುದು ಪ್ರಿಸೆಟ್ ಆಪ್ಷನ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ. ನಾವಿಲ್ಲಿಂದ ಸಹ ಚೇಂಜ್ ಅನ್ನ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಇಮೇಜ್ ಕಲರ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಚಾನೆಲ್ ಮಿಕ್ಸರ್ ಆಪ್ಷನ್. ನಾವಿಲ್ಲಿ ಇಮೇಜ್ ಅಲ್ಲಿ ಇರುವಂತಹ ಕಲರ್ ಅಥವಾ ಇಮೇಜ್ ಬ್ಯಾಕ್ ಗ್ರೌಂಡ್ ಕಲರ್ಸ್ ಅನ್ನ ನಾವಿಲ್ಲಿ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅಂತ. ರೆಡ್ ಕಲರ್ಸ್ ಅಲ್ಲಿ ನಮ್ಗಿಲ್ಲಿ ವೇರಿಯೇಷನ್ಸ್ ಬೇಕು ಅಂದಾಗ ಅಥವಾ ಗ್ರೀನ್ ಕಲರ್, ಬ್ಲೂ ಕಲರ್ ಅಥವಾ ಇಲ್ಲಿಂದ ಸಹ ನಾವು CMYK ಕಲರ್, RGB, ಮೆಜೆಂಟಾ, ಯೆಲ್ಲೋ ಕಲರ್, ಯಾವ ಕಲರ್ಸ್ ವೇರಿಯೇಷನ್ಸ್ ಬೇಕು ನಾವಿಲ್ಲಿಂದ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಇಮೇಜ್ ಕಲರ್ಸ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಾವು ಕೋರಲ್ ಡ್ರಾ ನಲ್ಲಿ ಯಾವುದೇ ಇಮೇಜ್ ಗಳನ್ನ ಇನ್ಸರ್ಟ್ ಮಾಡಿದಾಗ ಇಮೇಜ್ ಬ್ರೈಟ್ನೆಸ್ ಹೆಚ್ಚಿಗೆ ಅಥವಾ ಕಡಿಮೆ ಮಾಡಬೇಕು ಅಂದಾಗ, ಕಾಂಟ್ರಾಸ್ಟ್ ಹೆಚ್ಚಿಗೆ ಅಥವಾ ಕಡಿಮೆ ಮಾಡಬೇಕು ಅಂದಾಗ, ಇಮೇಜ್ ಕಲರ್ಸ್ ಅಥವಾ ಇಮೇಜ್ ಬ್ಯಾಕ್ ಗ್ರೌಂಡ್ ಕಲರ್ಸ್ ಗಳಲ್ಲಿ ನಾವು ವೇರಿಯೇಷನ್ಸ್ ಅನ್ನ ಮಾಡಬೇಕು ಅಂದಾಗ, ಅಥವಾ ನಾವು ಯಾವುದೇ ಒಂದು ಇಮೇಜ್ ಅನ್ನ ಕಲರ್ಫುಲ್ ಇಮೇಜ್ ಇಂದ ಬ್ಲಾಕ್ ಅಂಡ್ ವೈಟ್ ಇಮೇಜ್ ಆಗಿ ಕನ್ವರ್ಟ್ ಮಾಡಬೇಕು ಅಂದಾಗ ಎಫೆಕ್ಟ್ ಮೆನುನಲ್ಲಿ ಇರುವಂತಹ ಅಡ್ಜಸ್ಟ್ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಅಥವಾ ನಾವಿಲ್ಲಿ ಬ್ಯಾಕ್ ಗ್ರೌಂಡ್ ಥೀಮ್ಸ್ ಅಥವಾ ವೆಕ್ಟರ್ ಥೀಮ್ಸ್ ಗಳನ್ನ ನಾವಿಲ್ಲಿ ಡಿಸೈನ್ ಮಾಡಬೇಕು ಅಂದಾಗ ಈ ಕಲರ್ ವೇರಿಯೇಷನ್ಸ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಆರ್ಟ್ ಸ್ಟ್ರೋಕ್ಸ್ ಆಪ್ಷನ್ ಅನ್ನ. ಯಾವುದೇ ಒಂದು ಇಮೇಜ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದಾಗ ಇಮೇಜ್ಗೆ ಯಾವ ರೀತಿಯಾದ ಎಫೆಕ್ಟ್ ಅನ್ನ ನಾವು ಯಾವ ರೀತಿಯಾಗಿ ಕೊಡಬೇಕು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ.